ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ಇವತ್ತು ಇನ್ನೊಂದು ಸುಂದರವಾದ ಮನೆ ಆಕೆಯ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ಆಫೀಸಿನಲ್ಲಿ ತುಂಬ ಕೆಲಸದ ಒತ್ತಡ. ಯಾರಿಗೂ ಕೆಲಸದ ಬಗ್ಗೆ ಜವಾಬ್ದಾರಿ ಇಲ್ಲ. ಎಲ್ಲದಕ್ಕೂ ನಾನೇ ಒದ್ದಾಡಿಕೊಂಡು ಪ್ರತಿಯೊಬ್ಬರ ಬೆನ್ನು ಹತ್ತಿ ಕೆಲಸ ಮಾಡಿಸ್ಬೇಕು. ಇದಲ್ಲದೆ ಮೇಲಿನ ಅಧಿಕಾರದಲ್ಲಿದ್ದವರಿಗೂ ಕುದುರೆಯ ಮೇಲೆ ಕುಳಿತುಕೊಳ್ಳುವಂತೆ ಬೇಗ ಬೇಗ ಮುಗಿಸಿ, ಬೇಗ ಬೇಗ ಅಂತ ಚಾವಟಿ ಹಿಡ್ಕೊಂಡು ಓಡಾಡ್ತಿರ್ತಾರೆ. ಸಾಯಂಕಾಲದವರೆಗೆ ದೈಹಿಕವಾಗಿ ಮಾನಸಿಕವಾಗಿ ವಯಸ್ಸಾಗಿ ಹೋಗ್ತದೆ. ಹೀಗೆ ಚಿಂತೆಯ ಸರಪಳಿಯನ್ನು ತಲೆ ಮೇಲೆ ಹೊತ್ತುಕೊಂಡು ಮನೆಯ ಕಡೆಗೆ ಓಡಿದರು ನಮ್ಮ ಸಾಹೇಬರು. ಮನೆಯ ಹತ್ತಿರ ಬಂದು ನೋಡ್ತಾರೆ, ಗೇಟು ತೆಗೆದೇ ಇದೆ. ಛೆಛೆ, ಮನೆಯಲ್ಲೂ ಯಾರಿಗೂ ಜವಾಬ್ದಾರಿ ಇಲ್ಲ. ದನ ಒಳಗೆ ಬಂದು ಗಿಡಗಳನ್ನೆಲ್ಲ ತಿಂದು ಹೋದರೆ ಏನು ಗತಿ? ತಾನೇ ಗೇಟು ಹಾಕ್ಕೊಂಡು ಮನೆಯ ಅಂಗಳದಲ್ಲಿ ಬಂದರು. ಅರೆ, ಅದೇನು ಗದ್ದಲ! ಮಕ್ಕಳ ಮಣ್ಣಿನಲ್ಲಿ ಕುಪ್ಪಳಿಸಿ ಬಿದ್ದು ಆಟ ಆಡ್ತಾ ಇದ್ದಾರೆ. ತನ್ನ ಮಕ್ಕಳು ಅಂತ ಗುರುತು ಹಿಡಿದಿಲ್ಲ, ಆದಷ್ಟು ಕೊಳಕಾಗ್ಬಿಟ್ಟಿದ್ದಾರೆ. ಅದೇನು ಅವರ ಬಟ್ಟೆಗಳು, ಅದೇನು ಮೈಗೆಲ್ಲ ಅಂಟಿದ ರಾಡಿ. ನಡೀರೋ ಒಳಗೆ, ನಿಮ್ಮ ಮುಖ ನೋಡ್ಕೊಳ್ಳಿ, ಹೇಗೆ ಕಾಣ್ತಿದ್ದೀರಾ ಅಂತ ಕೂಗ್ತಲೇ ಸಾಹೇಬರು ಮನೆಯೊಳಗೆ ಕಾಲಿಟ್ರು. ಅಯ್ಯೋ, ಹಾಲ್ನಲ್ಲಿ ಫ್ಯಾನ್ ತಿರುಗ್ತಾನೆ ಇದೆ. ಟಿ ವಿಯನ್ನು ಯಾರೂ ಆರಿಸಲಿಲ್ಲ, ಅದೂ ಕೂಗ್ತಾನೆ ಇದೆ. ಸೋಫಾದ ಮೇಲಿದ್ದ ವರ್ತಮಾನದ ಪತ್ರಿಕೆ ಪುಟಗಳೆಲ್ಲ ಗಾಳಿಗೆ ಹಾರಾಡ್ತಾ ಇದೆ. ಹೆಂಡತಿ ಏನು ಮಾಡ್ತಿದ್ದಾಳೆ? ಫ್ಯಾನ್ ಬಂದ್ ಮಾಡಿ, ಟಿ ವಿಯನ್ನು ಆರಿಸಿ ಕೋಪದಿಂದ ಸಾಹೇಬರು ಒಳಗೆ ಹೆಜ್ಜೆ ಇಟ್ಟರು. ಊಟದ ಮೇಜಿನ ಮೇಲೆ ರಾಶಿ ಪಾತ್ರೆಗಳು ಬಿದ್ದಿವೆ. ಮಕ್ಕಳು ಊಟ ಮಾಡಿದ ತಟ್ಟೆಗಳು ಹಾಗೇ ಇವೆ. ನೊಣಗಳೆಲ್ಲ ಗೊಯ್ ಅಂತ ಸುತ್ತಾಗ್ತಾ ಇವೆ. ಎಲ್ಲಿ ಹೋದಳು ನನ್ನ ಹೆಂಡತಿ? ಮನೆಯಲ್ಲಿ ಏನೂ ಕೆಲಸ ಮಾಡ್ತಾಳೆ? ತಿರುಗಿ ನೋಡಿದ್ರೆ ಸಾಹೇಬರು ಎದೆ ಬಡ್ತಾ ನಿಂತೇ ಹೋಯಿತು. ಫ್ರಿಜ್ನಲ್ಲಿ ಬಾಗಿಲು ತೆಗೆದೇ ಇದೆ. ಅದೆಷ್ಟೋ ಹೊತ್ತಿನಿಂದ ಹೀಗೇ ಇದೆಯೋ, ಅದೆಷ್ಟು ವಿದ್ಯುತ್ ಶಕ್ತಿ ಪೋಲಾಯಿತೋ ಏನೋ. ಹೆಂಡತಿ ಎಲ್ಲಿ ಹೋದಳು? ಆಕೆ ಆರೋಗ್ಯಕ್ಕೇನಾದರೂ ಆಯಿತೋ ಅಂತ ಚಿಂತೆ ಬಂತು. ಸಾಹೇಬರು ಬಚ್ಚಲ ಮನೆಯಲ್ಲಿ ಏನು ಸದ್ದಾಯ್ತಂತ ಹೇಳಿ ಕೇಳಿಸ್ತು. ಅಲ್ಲಿಗೆ ಹೋಗಿ ನೋಡಿದ್ರೆ, ಅಯ್ಯೋ, ನಲ್ಲಿಯಿಂದ ನೀರು ಸತತವಾಗಿ ಬೀಳ್ತಾನೇ ಇದೆ. ಬಕೆಟ್ ತುಂಬಿ ತುಂಬಿ ಸೋರಿ ಹೋಗ್ತಾ ಇದೆ. ಎಲ್ಲಿ ಹೋದ್ಲಪ್ಪ ಹೆಂಡತಿ? ಏನು ಬೇಜವಾಬ್ದಾರಿ ಹೆಂಗಸೋ ಅಂತೇಳಿ ಕೂಗ್ತಾ ಇದ್ದಾರೆ. ಅಟ್ಟದ ಮೇಲಿನ ಕೋಣೆಗೆ ಓಡಿದ್ರು ಸಾಹೇಬರು. ಬಾಗಿಲು ಹಾಕಿದೆ. ನಿಧಾನವಾಗಿ ತಳ್ಳಿದ್ರು. ಅವರ ಹೆಂಡತಿ ಹಾಸಿಗೆ ಮೇಲೆ ಆರಾಮಾಗಿ ಕುಳಿತು ಕಾಲು ಚಾಚಿಕೊಂಡು ಕಾದಂಬರಿ ಓದ್ತಾ ಇದ್ದಾರೆ. ಮನೆಯೆಲ್ಲ ಕುರುಕ್ಷೇತ್ರ ರಣರಂಗದಂತೆ ಆಗಿರುವಾಗ ಈಕೆ ಆರಾಮಾಗಿ ಕಾದಂಬರಿ ಓದುತ್ತಿರುವುದನ್ನು ಕಂಡ ಸಾಹೇಬರ ಸಿಟ್ಟು ನೆತ್ತಿಗೇರ್ತು. ಏನು ಮಾಡ್ತಿದ್ಯಾ ನೀನು? ಕೆಳಗೆ ಏನು ನಡ್ತಿದ್ದಿ ನೋಡಿದ್ಯಾ ಅಂತ ಕೇಳಿದ್ರು. ಆಕೆ ಅತ್ಯಂತ ಸುಂದರವಾಗಿ ಮುಗುಳ್ನಕ್ಕಳು. ದಿನಾಲೂ ಆಫೀಸ್ನಿಂದ ಬಂದು ನಿನಗೆ ಏನು ಕೆಲಸ? ಮನೆಯಲ್ಲಿ ಆರಾಮಾಗಿ ಕುಳಿತುಕೊಂಡಿರ್ತೀಯ. ನನ್ನ ಕರ್ಮ ನೋಡು, ಮನೆಯಲ್ಲಿಯೇ ಇರುವ ನಿನಗೆ ಏನು ಕೆಲಸ ಅಂದ ಕೇಳ್ತಿದ್ರಲ್ಲ. ಇವತ್ತು ನಾನು ಯಾವ ಕೆಲಸನೂ ಮಾಡಿಲ್ಲ ಅಂತ ಹೇಳಿ ಕಣ್ಣು ಕೊಂಕು ಮಾಡಿದ್ರು. ಸಾಹೇಬರಿಗೆ ಹೊಳಿತು. ಮನೆಯಾಕೆ ಒಂದು ಅರ್ಧ ದಿನ ಕೆಲಸ ಮಾಡದೆ ಸುಮ್ಮನಿದ್ದರೆ ಮನೆಯ ಸ್ಥಿತಿ ಏನಾಗುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ಗಂಡಸರಿಗೆ ಮನೆಯ ಕೆಲಸವೇನು ಮಹಾ ಅಂತ ಅನ್ನುವ ಒಂದು ಭಾವನೆ ಯಾವಾಗಲೂ ಇರುತ್ತೆ. ಆಫೀಸಿನ 100 ಕೆಲಸಗಳನ್ನು ಮಾಡುವುದು ಸುಲಭ. ಆದರೆ ಮನೆಯಲ್ಲಿಯ ಚಿಕ್ಕ ಪುಟ್ಟ ದೊಡ್ಡ ದೊಡ್ಡ ಕೆಲಸಗಳು ಮುಗಿಯುವುದೇ ಇಲ್ಲ. ನೀವು ಆಫೀಸಿಗೆ ಒಂದು ದಿನ ರಜೆ ಹಾಕಿದ್ರೆ ಆಫೀಸು ಮುಚ್ಚಿ ಹೋಗುವುದಿಲ್ಲ. ಆದರೆ ಮನೆಯಾಕೆ ಒಂದು ದಿನ ಅಥವಾ ಅರ್ಧ ದಿನ ಕೆಲಸ ಮಾಡದಿದ್ದರೂ ಕೂಡ ಏನಾಗತ್ತೆ ಅಂತ ಹೇಳಿ ತೋರಿಸ್ಲಿಕ್ಕೆ ನಾನಿವತ್ತು ಯಾವ ಕೆಲಸವನ್ನು ಮಾಡದೆ ಹಾಗೆ ಕುಳಿತುಕೊಂಡು ಬಿಟ್ಟೆ ಅಂತ ಹೇಳಿ ಮನೆಯಾಕೆ ಹೇಳ್ತಾಳೆ. ಆತ್ಮೀಯರೇ, ನಾನು ಈ ಒಂದು ಕೆಲಸವನ್ನು ನಿಮಗೆ ಹೇಳಲಿಕ್ಕೂ ಕಾರಣ ಇಷ್ಟೆ. ಮನೆಯ ಮಂದಿಯನ್ನು ತಾಳ್ಮೆಯಿಂದ, ಪ್ರೀತಿಯಿಂದ, ಶ್ರಮದಿಂದ, ನಗುಮುಖದಿಂದ ನೋಡಿಕೊಳ್ಳುವ ಯಜಮಾನಿಗೆ ನಮ್ಮೆಲ್ಲರ ಗೌರವ ಯಾವಾಗಲೂ ಸಮರ್ಪಣೆಯನ್ನು ಮಾಡಲಿಕ್ಕೇ ಬೇಕು ಅಂತ ಹೇಳೋದಕ್ಕೆ ಈ ಒಂದು ಸುಂದರವಾದ ಕಥೆಯನ್ನು ನಿಮಗೆ ಹೇಳಿದೆ. ಹಾಗೆ ಅದರ ಜೊತೆಯಲ್ಲಿ ಮನೆಯನ್ನು ನಿಭಾಯಿಸ್ತಾ ಇರುವ ಎಲ್ಲ ಮಾತೆಯರಿಗೆ, ಮಹಿಳೆಯರಿಗೆ ನನ್ನದೊಂದು ಕಿರು ಅರ್ಪಣೆ ಈ ಒಂದು ಕಥೆ. ಕೇಳಿದ್ದಕ್ಕೆ ಧನ್ಯವಾದ.